ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅಜೀರ್ಣ ಎಂಬ ಸಮಸ್ಯೆ ಕಾಡುತ್ತಿರುತ್ತದೆ. ಆದರೆ ಇದಕ್ಕಾಗಿ ನಾವು ಹಾಸ್ಪಿಟಲ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಇದನ್ನ ನಾವು ಮನೆ ಮೆಡಿಸಿನ್ ಮೂಲಕ ಸರಿಪಡಿಸಿಕೊಳ್ಳಬಹುದು. ಇಷ್ಟಕ್ಕೂ ಆ ಮನೆ ಮದ್ದು ಏನು ಅಂತ ಕೇಳ್ತೀರಾ? ಹೇಳ್ತೀವಿ ಕೇಳಿ, ಅದೇ ಕರಿಬೇವು. ಅಡಿಗೆಗೆ ಹಾಗೂ ತಿಂಡಿಗಳಲ್ಲಿಯೂ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸುವುದರಿಂದ ಅಜೀರ್ಣವೇ ಅಲ್ಲದೆ ಇತರ ಹಲವಾರು ವ್ಯಾಧಿಗಳು ದೂರ ಆಗುವುದು. ಊಟ ಆದ ನಂತರ ಅದೇ ರೀತಿ ಕಬ್ಬು ತಿಂದರೆ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗುವುದು. ಊಟ ಆದ ನಂತರ ಕೊಂಚ ಕಾಲ ಓಡಾಡುವ ಅಭ್ಯಾಸ ಮಾಡುವುದರಿಂದಲೂ ಅಜೀರ್ಣ ರೋಗದಿಂದ ದೂರ ಇರಬಹುದು. ಮೆಣಸಿನ ಪುಡಿ ಮಾಡುವಾಗ ಸಾಕಷ್ಟು ಕರಿಬೇವಿನ ಸೊಪ್ಪನ್ನು ಬೆರೆಸಿ ಪುಡಿ ಮಾಡುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುವುದಲ್ಲದೆ ನಾಲಿಗೆಗೆ ರುಚಿ ಹೆಚ್ಚಾಗುವುದು. ಮೋಸಂಬಿ ಹಣ್ಣನ್ನು ಸೇವಿಸಿರುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದರ ಜೊತೆಗೆ ಹಸಿವು ಸಹ ವೃದ್ಧಿಸುವುದು. ನೇರಳೆ ಹಣ್ಣನ್ನು ಸೇವಿಸುವುದರಿಂದ ಶರೀರದಲ್ಲಿ ಉಷ್ಣತೆ ಕಡಿಮೆ ಆಗುವುದರ ಜೊತೆಗೆ ಅಜೀರ್ಣ ದೂರವಾಗಿ ಹಸಿವು ಹೆಚ್ಚುವುದು. ಕಡಿಮೆ ಪ್ರಮಾಣದಲ್ಲಿ ಪುದೀನ ಎಲೆಗಳನ್ನು ದಿನವೂ ಜಗಿದು ತಿನ್ನುತ್ತಿದ್ದರೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಪುದೀನ ಸೊಪ್ಪಿನಲ್ಲಿ ಚಹಾ ತಯಾರಿಸಿ ಬಳಸುವುದರಿಂದಲೂ ಅಜೀರ್ಣ ವ್ಯಾಧಿ ಗುಣ ಆಗುವುದು. ಪುದೀನ ಸೊಪ್ಪಿನ ಚಟ್ನಿಯನ್ನು ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದರ ಜೊತೆಗೆ ನಾಲಿಗೆಯ ರುಚಿ ಹೆಚ್ಚುವುದು. ಹೀಗಾಗಿ ನಮ್ಮ ಮನೆಯಲ್ಲಿಯೇ ಲಭ್ಯವಾಗುವ ಅಂಶಗಳನ್ನು ಅಥವಾ ಪದಾರ್ಥಗಳನ್ನು ಬಳಸಿ ಅಜೀರ್ಣ ವ್ಯಾಧಿಗೆ ನಾವು ಗುಣಮುಕ್ತರನ್ನ ಕಾಣಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ತರಹದ ಕುತೂಹಲಕಾರಿ ವಿಷಯಗಳಿಗಾಗಿ ಟಾಪ್ ಕನ್ನಡ ಟಿವಿ ಅನ್ನೋನ್ ಫ್ಯಾಕ್ಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.